ದರ್ಶನ್ ಸರ್ ಅಭಿಮಾನಿಗಳು ಥಿಯೇಟರ್ ಇಂದ ಹೊರಗಡೆ ಬಂದು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಕೊಂಡು ಬ್ಯಾಡ್ವಾ ಡೈಲಾಗ್ಗಳು ಫ್ಯಾಮಿಲಿ ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ. ನಾವು ಸಿನಿಮಾ ನೋಡಿದ್ರೆ ಸಾಕು, ಸಿನಿಮಾ ಹಿಟ್ಟಾಗ್ಬಿಡುತ್ತೆ, ದುಡ್ಡು ಮಾಡ್ಕೊಬಿಡ್ತಾರೆ ಅಂತ ಒಂದು ಕೆಟ್ಟ ಯೋಚನೆ ಇದ್ದಾರೆ ದರ್ಶನ್ ಸರ್ ಅಭಿಮಾನಿಗಳು. ಬುಕ್ ಮೈ ಶೋ ತೋರಿಸಿ ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಅದು ಹಂಗೆ ಮಾಡ್ತಾ ಇದಾರೆ ಅಂತಲೇ ಅರ್ಥ. ಮೊಬೈಲಲ್ಲಿ ನೋಡ್ತೀರಾ ಅಂತ ಅಂದ್ಮೇಲೆ ಥಿಯೇಟರ್ಗೆ ಹೋಗಿ ನೋಡೋಂಥ ತಾಕತ್ತಿದ್ರೆ ನೋಡಿ, ಇಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ನೋಡಿ ಯಾರಿಗೆ ಕೋಪ ಬರುತ್ತೆ, ಯಾರು ಕೆಟ್ಟ ಕಮೆಂಟ್ ಹಾಕ್ತಾರೆ, ಯಾರಿಗೆ ಈ ವಿಚಾರ ಹಾರ್ಶ್ ಅನ್ಸುತ್ತೆ, ಈ ತರ ಹೇಳ್ತಿದಾನಲ್ಲ ಅಂತ ಕಮೆಂಟ್ ಹಾಕೋರು ಯಾರೇ ಇರ್ಬೋದು, ಅವ್ರಿಗೆಲ್ಲ ವಿಡಿಯೋ ಫಸ್ಟ್ ಹೇಳ್ಬಿಡ್ತೀನಿ. ಅಕಸ್ಮಾತ್ ಏನಾದ್ರು ನಿಮಗೆ ಹಾರ್ಶ್ ಅನ್ಸುತ್ತೆ ಅನ್ನಂಗಿದ್ರೆ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡ್ಬಿಡಿ, ನೋಡಕ್ ಹೋಗ್ಬಿಡಿ. ಡೆವಿಲ್ ಸಿನಿಮಾದ ಬುಕಿಂಗ್ ಆಗಿರ್ಬೋದು, ಅಡ್ವಾನ್ಸ್ ಬುಕಿಂಗ್ ಆಗಿರ್ಬೋದು, ಫಸ್ಟ್ ಡೇ ಕಲೆಕ್ಷನ್ ಆಗಿರ್ಬೋದು, ಇದಕ್ಕೂ ಸಿನಿಮಾ ಕಲೆಕ್ಷನ್ಗೂ ಸಂಬಂಧ ಇಲ್ಲ. ಯಾಕೆ ಈ ತರ ಹೇಳ್ತಿದ್ದೀನಿ ಅಂತಂದ್ರೆ, ಡೆವಿಲ್ ಸಿನಿಮಾ ಕಲೆಕ್ಷನ್ ಫಸ್ಟ್ ಡೇ ಏನಾಗಿದೆ ಮತ್ತೆ ಅಡ್ವಾನ್ಸ್ ಬುಕಿಂಗ್ ಏನಾಗಿದೆ, ಇದು ಫ್ಯಾನ್ಸ್ ಇಂದ ಆಗಿರೋದು. ಅಭಿಮಾನಿಗಳು ಏನಿದ್ದಾರೆ ಅವರು ಒಂದಿನನೇ ಎತ್ತಿಟ್ಬಿಟ್ಟಿದ್ದಾರೆ ಡೆವಿಲ್ ಸಿನಿಮಾಗೋಸ್ಕರ. ಡೆವಿಲ್ ಸಿನಿಮಾ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡು ಥಿಯೇಟ್ರಲ್ಲಿ ಟಿಕೆಟ್ಗಳನ್ನ ತಗೊಂಡು ಹೊರಗಡೆ ತುಂಬಾ ಸೆಲೆಬ್ರೇಷನ್ಗಳನ್ನ ಮಾಡ್ಕೊಂಡು ಎಲ್ಲ ಮಾಡೋದು ಫಸ್ಟ್ ಡೇ. ಸೆಕೆಂಡ್ ಡೇ, ಥರ್ಡ್ ಡೇ ಓಕೆ, ಆದರೆ 4ನೇ ದಿನ 5ನೇ ದಿನ ಅಂತ ಬಂದಾಗ ಸಿನಿಮಾ ಬಿದ್ದೋಗಿದೆ ಅಂತಂದ್ರೆ ಹೇಳಕ್ಕಾಗಲ್ಲ, ಆ ಮಟ್ಟಕ್ಕೆ ಬಿದ್ದೋಗಿದೆ. ನಿನ್ನೆ ಒಂದು ಟ್ರೆಂಡ್ ನಡೀತಿತ್ತು, ಬುಕ್ ಮೈ ಶೋಲಿ ಒಂದು ಟ್ರೆಂಡ್ ನಡೆಯುತ್ತೆ. ಒನ್ ಅವರ್ಗೆ ಎಷ್ಟು ಟಿಕೆಟ್ ಸೇಲ್ ಆಗ್ತಿದ್ದಾವೆ, ಒಂದು ದಿನಕ್ಕೆ ಎಷ್ಟು ಸೇಲ್ ಆಯ್ತು ಅಂತ ಒಂದು ತೋರಿಸ್ತಾ ಇರುತ್ತೆ, ಅದ್ರಲ್ಲಿ ಟ್ರೆಂಡಿಂಗ್ ನ ತೋರಿಸ್ತಾ ಇರುತ್ತೆ. ಆ ಟ್ರೆಂಡಿಂಗ್ ಅಲ್ಲಿ 1,000, 1,500, 2,000 ಇದ್ರೊಳಗೆ ಟಿಕೆಟ್ಗಳು 1 ಅವರಲ್ಲಿ ಸೇಲ್ ಆಗ್ತಾ ಇದ್ದು ಬಿಟ್ರೆ ಮುಂದೆ ಹೋಗ್ಲೇ ಇಲ್ಲ ಅದು. ಇದು ದರ್ಶನ್ ಸರ್ ಸಿನಿಮಾ 1 ಅವರ್ಗೆ 5,000, 10,000, 20,000, 15,000 ಅಟ್ಲೀಸ್ಟ್ ಒಂದು 10,000 ಮೇಂಟೈನ್ ಮಾಡ್ಬೇಕು, ಅದು 5ನೇ ದಿವಸ. ಒಂದು ಇದಕ್ಕೆ ಮೇನ್ ಕಾರಣ, 2 ಕಾರಣ ಹೇಳ್ತೀನಿ. ಒಂದು ಕಾರಣ, ದರ್ಶನ್ ಸರ್ ಜೈಲೊಳಗಿರೋದು. ದರ್ಶನ್ ಸರ್ ಅದೇ ಆಚೆ ಕಡೆ ಇದ್ದಿದ್ರೆ, ಹೊರಗಡೆ ದರ್ಶನ್ ಸರ್ ಇದ್ದು ಅದಕ್ಕೆ ಒಳ್ಳೆ ಪ್ರಮೋಷನ್ ಮಾಡಿ, ಒಂದೊಳ್ಳೆ ಪ್ರೀ ರಿಲೀಸ್ ಇವೆಂಟ್ ಮಾಡಿ, ಒಂದು 10 ಇಂಟರ್ವ್ಯೂಗಳನ್ನ ಕೊಟ್ಟು ಸಿನಿಮಾ ಬಗ್ಗೆ ಪ್ರಚಾರ ಮಾಡಿ ಎಲ್ಲ ಮಾಡಿ, ಅವಾಗ ಸಿನಿಮಾ ರಿಲೀಸ್ ಆಗಿದ್ರೆ ಅದ್ರ ತೂಕ ಬೇರೆ ಇರೋದು, ಜನಗಳಿಗೆ ರೀಚ್ ಬೇರೆ ಇರೋದು. ಇವಾಗ ಆಗಿರೋದು ಬೇರೆ. 2ನೇ ರೀಸನ್, ದರ್ಶನ್ ಸರ್ ಅಭಿಮಾನಿಗಳು ಥಿಯೇಟರ್ ಇಂದ ಹೊರಗಡೆ ಬಂದು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಕೊಂಡು ಬ್ಯಾಡ್ವಾ ಡೈಲಾಗ್ಗಳು, ಬ್ಯಾಡದೇ ಇರೋ ವಿಚಾರಗಳನ್ನ ಮಾತಾಡ್ಕೊಂಡು ಹುಚ್ಚಾಟ ಮಾಡ್ಕೊಂಡು ಎಲ್ಲ ಮಾಡ್ತಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ. ಫ್ಯಾಮಿಲಿ ಆಡಿಯನ್ಸ್ ಬರದೆ ನಾವು ಬರೀ ಅಭಿಮಾನಿಗಳು ನೋಡಿ ಸಿನಿಮಾ ಹಿಟ್ ಮಾಡ್ತೀವಿ ಅಂತ ಆಗದೇ ಇಲ್ಲ, ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ. ಇದು ಒಂದು ಕೆಟ್ಟ ಯೋಚನೆ ಕೂತ್ಕೊಂಡ್ಬಿಟ್ಟಿದೆ. ನಮಗೆ ತುಂಬಾ ಅಭಿಮಾನಿಗಳಿದೀವಿ, ನಾವು ಸಿನಿಮಾ ನೋಡಿದ್ರೆ ಸಾಕು, ಸಿನಿಮಾ ಹಿಟ್ ಆಗ್ಬಿಡುತ್ತೆ, ದುಡ್ಡು ಮಾಡ್ಕೊಬಿಡ್ತಾರೆ ಅಂತ ಒಂದು ಕೆಟ್ಟ ಯೋಚನೆ ಇದ್ದಾರೆ ದರ್ಶನ್ ಸರ್ ಅಭಿಮಾನಿಗಳು. ಯಾಕೆ ಅನ್ನೋದು ಗೊತ್ತಿಲ್ಲ. ಅಭಿಮಾನಿಗಳು ಮಾತ್ರ ಸಿನಿಮಾ ನೋಡಿದ ತಕ್ಷಣ ಯಾವುದೇ ಸಿನಿಮಾ ಹಿಟ್ ಆಗಲ್ಲ, 100% ಫ್ಲಾಪ್ ಆಗುತ್ತೆ. ಈ ಫ್ಲಾಪೇ ಆಗ್ತಿರೋದು ಸಿನಿಮಾ ಅಂದ್ರೆ ಫಸ್ಟ್ ಡೇ, ಸೆಕೆಂಡ್ ಡೇ ಶೋಗಳನ್ನ ಬಿಟ್ಟಾಕಿ ಥರ್ಡ್ ಡೇ ಮತ್ತೆ ಸಿನಿಮಾ ಪಿಕಪ್ ಆಗಬೇಕು ಅಂತಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು, ಬೇರೆಯವ್ರ ಅಭಿಮಾನಿಗಳು ಬರಬೇಕು. ಎಲ್ಲರೂ ಬಂದ್ರೆ ಮಾತ್ರ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನಾನು ಮಾತ್ರ ನೋಡಿ, ನನ್ನನ್ನು ಇಷ್ಟಪಡೋರು ಮಾತ್ರ ಸಿನಿಮಾ ನೋಡಿದ್ರೆ ಹಿಟ್ಟಾಗ್ಬಿಡುತ್ತೆ ಅನ್ನೋದಲ್ಲ. ಎಲ್ಲರ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಎಲ್ಲರೂ ನೋಡ್ಬೇಕು, ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೇಕು. ಎಲ್ಲರೂ ನೋಡಿದಾಗ ಅಷ್ಟೇ ಒಂದು ಸಿನಿಮಾ ಹಿಟ್ಟಾಗಕ್ಕೆ ಸಾಧ್ಯ. ದರ್ಶನ್ ಸರ್ ಅಭಿಮಾನಿಗಳು ಇದ್ರೆ ಸಾಕು ಸಿನಿಮಾ ಹಿಟ್ಟಾಗ್ಬಿಡುತ್ತೆ ಅನ್ನೋಂಥ ಹುಚ್ಚು ಕಲ್ಪನೆ, ದುರಹಂಕಾರ, ಇದನ್ನ ಬಿಟ್ಟು ಹೊರಗಡೆ ಬಂದು ಸಿನಿಮಾ ಬಗ್ಗೆ ಒಂದು ಒಳ್ಳೆ ಪ್ರಮೋಷನ್ ಮಾಡಿ, ಅಂದ್ರೆ ಸಿನಿಮಾ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಹೇಳಿ, ಸಿನಿಮಾ ಎಲ್ಲರೂ ಬಂದು ನೋಡಿ ಅನ್ನೋ ತರ ರಿವ್ಯೂ ಹೇಳಿ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಹೋದ್ರೆ ಎಲ್ಲದೂ ನಡೆಯುತ್ತೆ. 2 ಕಾರಣ ಅಂತೂ 100% ಸತ್ಯ. ಒಂದು, ದರ್ಶನ್ ಸರ್ ಒಳಗಡೆ ಇರೋದು, ಸಿನಿಮಾ ಒಂದು ಒಳ್ಳೆ ಪ್ರಮೋಷನ್ ಆಗಲಿಲ್ಲ, ಒಂದು ಪ್ರೀ ರಿಲೀಸ್ ಇವೆಂಟ್ ದೊಡ್ಡದಾಗ ಆಗಲಿಲ್ಲ. ಇನ್ನು ತುಂಬಾ ವಿಚಾರಗಳಿದಾವೆ, ಯಾವ ಆಗಲಿಲ್ಲ. ಸಿನಿಮಾ ಟೀಮು ಮಾಡಬೇಕು ಅಂತ ಅನ್ಕೊಳ್ಳಿಲ್ಲ, ಯಾಕೆ ಅನ್ನೋದು ಗೊತ್ತಿಲ್ಲ. ಮಾಡ್ಬೋದಾಗಿತ್ತು, ಒಂದು ದೊಡ್ಡದಾಗ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿ ದರ್ಶನ್ ಸರ್ ಬಗ್ಗೆ ಮಾತಾಡಿ, ಸಿನಿಮಾ ಬಗ್ಗೆ ಮಾತಾಡಿ ಎಲ್ಲ ಮಾಡಿದ್ರೆ ಸಾಕಾಗಿತ್ತು. ದರ್ಶನ್ ಸರ್ ಅಭಿಮಾನಿಗಳು 100% ಅದಕ್ಕೆ ರಿಯಾಕ್ಟ್ ಆಗಿರೋರು. ದರ್ಶನ್ ಸರ್ ಇಲ್ಲದೆ ಹೋದ್ರು ಪ್ರೀ ರಿಲೀಸ್ ಇವೆಂಟ್ಗೆ ಬಂದಿರೋರು. ಆದ್ರೆ ಸಿನಿಮಾ ಟೀಮ್ನ ಅದನ್ನ ಮಾಡಬೇಕು ಅನ್ಕೊಳ್ಳಿಲ್ಲ. ದರ್ಶನ್ ಸರ್ ಅಭಿಮಾನಿಗಳು ಅಟ್ಲೀಸ್ಟ್ ಥಿಯೇಟರ್ ಇಂದ ಹೊರಗಡೆ ಬಂದು ಈ ಟೈಮಲ್ಲಾದ್ರೂ ದರ್ಶನ್ ಸರ್ ಸಿನಿಮಾ ನೋಡ್ಬೇಕು ಜನ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊರಗಡೆ ಬಂದು ಹುಚ್ಚಾಟಗಳನ್ನ ಮಾಡದೆ ಸಿನಿಮಾ ಬಗ್ಗೆ ಮಾತ್ರ ಒಳ್ಳೆ ರಿವ್ಯೂನ ಕೊಟ್ಕೊಂಡಿದ್ದಿದ್ರೆ ಕತೆ ಬೇರೆ ತರ ಇರೋದು. ಸದ್ಯಕ್ಕೆ ದರ್ಶನ್ ಸರ್ ಸಿನಿಮಾ ಏನು ಅಡ್ವಾನ್ಸ್ ಬುಕ್ಕಿಂಗ್ ಏನಾಗಬೇಕಾಗಿತ್ತು ಅದು ಪೂರ್ತಿ ಝುಮ್ ಅಂತ ಬಿದ್ದೋಗ್ಬಿಟ್ಟಿದೆ. ಅದನ್ನ ಯಾವ ತರ ಅದನ್ನ ಮತ್ತೆ ಮೇಕೆ ಎತ್ತಕ್ಕೆ ಆಗಲ್ಲ ನನಗೆ ಗೊತ್ತಿಲ್ಲ. 19ನೇ ತಾರೀಕು ಅವತಾರ್ ಸಿನಿಮಾ ಬರ್ತಾ ಇದೆ, ಮಲ್ಟಿಪ್ಲೆಕ್ಸ್ಗಳಿಂದ ಅಂತೂ ಕಿತ್ತಾಕ್ತಾರೆ ಸಿನಿಮಾ, 100% ಡೌಟ್ ಬೇಡ. ಅವತಾರ್ ಸಿನಿಮಾ ರಿಲೀಸ್ ಆದ ತಕ್ಷಣ ಮಲ್ಟಿಪ್ಲೆಕ್ಸ್ ಇಂದ ಕಿತ್ ಬಿಸಾಕ್ತಾರೆ, ಯಾವ ಸಿನಿಮಾನಾರು ಇರಲಿ, ಅದು ಇವ್ರದ್ದು ಅಂತಲ್ಲ. ಅವತಾರ್ ಸಿನಿಮಾದಿಂದ ಅತ್ಲಗೆ 45 ಸಿನಿಮಾ ಬರ್ತಾ ಇದೆ, ಮಾರ್ಕ್ ಸಿನಿಮಾ ಬರ್ತಾ ಇದೆ, ಅದಕ್ಕೂ ಥಿಯೇಟರ್ಗಳು ಬೇಕು, ಬರೋ ಸಿಂಗಲ್ ಥಿಯೇಟರ್ಗಳಿಂದನೂ ಕಿತ್ತಾಕ್ತಾರೆ. ಎಲ್ಲಿಗೆ ಬರ್ಬೋದು ಸಿನಿಮಾ ಕಲೆಕ್ಷನ್, ಎಲ್ಲಿಗೆ ಬರ್ಬೋದು, ಎಷ್ಟು ಕೋಟಿ ಆಗ್ಬೋದು, 50 ಕೋಟಿ 100 ಕೋಟಿ ಏನೇನೋ ಹುಚ್ಚಾಬಟ್ಟೆ ಪೋಸ್ಟ್ಗಳು, ದಿವಸಕ್ಕೆ 30 ಕೋಟಿ ಆಯ್ತಂತೆ, 13 ಕೋಟಿ ಆಯ್ತು, 20 ಕೋಟಿ ಆಯ್ತು ಅಂತ. ಯಾವುದೇ ಕಾರಣಕ್ಕೂ ನಿಮಗೆ ಕಲೆಕ್ಷನ್ ಎಷ್ಟಾಯ್ತು ಅನ್ನೋ ಎಕ್ಸಾಕ್ಟ್ ಫಿಗರ್ನ ಯಾರು ಹೇಳಲ್ಲ. ಸಿನಿಮಾ ಟೀಮ್ ಅವರು ಅಂತೂ ಫಸ್ಟೇ ಹೇಳಲ್ಲ. ಅಭಿಮಾನಿಗಳ ಫ್ಯಾನ್ ಪೇಜಲ್ಲಿ ಆಗಿರ್ಬೋದು ಅಥವಾ ಅಭಿಮಾನಿಗಳು ಅಲ್ಲಿ ಪೋಸ್ಟ್ ಹಾಕಬಹುದು ಬಿಟ್ರೆ ಏನು ಕಲೆಕ್ಷನ್ ಆಗಿದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಯಾರು ಹೇಳಲ್ಲ. ಸಿನಿಮಾ ಟೀಮ್ ಅಂತೂ ಫಸ್ಟೇ ಹೇಳಲ್ಲ. ಕಾರಣ ಟ್ಯಾಕ್ಸ್ ಅದು ಇದು ಅಂತ ಏನೋ ವಿಚಾರಗಳು ಇರೋದ್ರಿಂದ ಯಾರು ಹೇಳಲ್ಲ ಹೊರಗಡೆ ಬಂದು ಇಷ್ಟೇ ಆಯ್ತು ಅಂತ. ಆದ್ರೆ ನಮ್ಮ ಕೈಗೆ ಇವಾಗ ಸಿಗ್ತಿರೋದು ಏನು ಅಂದ್ರೆ, ಬುಕ್ ಮೈ ಶೋ ಅಲ್ಲಿ ಏನ್ ಬುಕ್ ಆಗ್ತಾ ಇದೆ
ಅದ್ರ ಟ್ರೆಂಡ್ ಪ್ರಕಾರ ಸಿನಿಮಾ ಯಾವ ಥರ ಇದೆ ಅನ್ನೋದನ್ನ ಹೇಳ್ಬೋದು. ಆಮೇಲೆ ಇನ್ನೊಂದು, ಸಿನಿಮಾ ಥಿಯೇಟ್ರು ಫೇಕ್ ಬುಕಿಂಗ್ಸ್ಗಳನ್ನ ತೋರಿಸ್ತಾ ಇದೆ ಬುಕ್ ಮೈ ಶೋ ಅಲ್ಲಿ ಅನ್ನೋದು ಒಂದು ಇಶ್ಯೂ ಹೊರಗಡೆ ಬರ್ತಾ ಇದೆ. ತುಂಬಾ ಜನ ವಿಡಿಯೋ ಮಾಡಿ ಕೂಡ ಹಾಕಿದ್ದಾರೆ. ಇದು ದರ್ಶನ್ ಸರ್ ಸಿನಿಮಾಗೆ ಮಾತ್ರ ಅಲ್ಲ, ಎಲ್ಲ ಸಿನಿಮಾಲು ಈ ಟ್ರಿಕ್ನ ಯೂಸ್ ಮಾಡ್ತಾರೆ. ಫಾಸ್ಟ್ ಫೀಲಿಂಗ್ ತೋರಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರೇ ಬ್ಲಾಕ್ ಮಾಡಿಬಿಟ್ಟು ಸೀಟ್ಗಳನ್ನ ಬುಕ್ ಮೈ ಶೋಲಿ ತೋರಿಸ್ಕೊಳ್ಳೋದು. ಆ ಥರ ಟಿಕೆಟ್ಗಳು ಬುಕ್ ಆಗಲಿ ಅನ್ನೋ ಕಾರಣಕ್ಕೆ ಮಾತ್ರ ಅದು. ಅದಕ್ಕೂ ಸಿನಿಮಾ ಟೀಮ್ಗೂ ಸಂಬಂಧ ಇಲ್ಲ. ಅದನ್ನ ಮಾಡೋದು ಥಿಯೇಟ್ರ್ಗಳು ಓನರ್ಗಳು. ಅದು ಬಿಟ್ಟು ಅವರಿಗೂ ಇವರಿಗೂ ಏನು ಸಂಬಂಧ ಇಲ್ಲ. ಅದು ಫಾಸ್ಟ್ ಫೀಲಿಂಗ್ ತೋರಿಸ್ತಾ ಇದ್ರೆ ಬುಕ್ ಆಗುತ್ತೆ ಅನ್ನೋದೊಂದು ವಾಡಿಕೆ. ಅದು ಎಲ್ಲ ಸಿನಿಮಾದಲ್ಲೂ ಅದನ್ನ ಬಳಸ್ಕೊಂಡ್ ಬರ್ತಾ ಇದ್ದಾರೆ, ಈ ಸಿನಿಮಾದಲ್ಲೂ ಮಾಡ್ತಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನಾವು ಬುಕ್ ಮೈ ಶೋ ನೋಡಿದಾಗ ಫುಲ್ ಆಗ್ಬಿಟ್ಟಿತ್ತು, ಇವಾಗ ಬಂದ್ರೆ ಎಲ್ಲ ಖಾಲಿ ಹೊಡಿತಿದೆ ಥಿಯೇಟರ್ ಅಂತ ವಿಡಿಯೋ ಮಾಡಾಕ್ತಿದ್ದಾರೆ. ಅದೆಲ್ಲರೂ ಮಾಡೋದೇ ಕೆಲಸ, ಅದನ್ನ ಅವರು ಮಾಡ್ತಿರಬಹುದು, ಗೊತ್ತಿಲ್ಲ, ಆದ್ರೆ ಮಾಡ್ತಾ ಇರಬಹುದು. ಸಿನಿಮಾ ಬುಕ್ ಮೈ ಶೋ ತೋರಿಸಿ ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಅದು ಹಂಗೆ ಮಾಡ್ತಿದ್ದಾರೆ ಅಂತಲೇ ಅರ್ಥ. ನಾನು ಹೇಳ್ತಿದ್ದೀನಲ್ಲ, ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್, ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ, ಪ್ರತಿಯೊಂದು ಇದೆ ಅಂತಂದಾಗ ಫ್ಯಾಮಿಲಿ ಆಡಿಯನ್ಸ್ ಬರೋದಕ್ಕೆ ದರ್ಶನ್ ಸರ್ ಅಭಿಮಾನಿಗಳು ತುಂಬಾ ಅಡೆ ಆಗಿದ್ದಾರೆ. ಸಿನಿಮಾ ನೋಡಿ ಹೊರಗಡೆ ಬಂದು ಒಳ್ಳೆ ರಿವ್ಯೂ ಕೊಟ್ಟು ನಿಂಪಾಡಿ ನೀವು ಹೋಗ್ಬಿಡಿ, ಸಿನಿಮಾ 100% ಹಿಟ್ ಆಗುತ್ತೆ. ಹೊರಗಡೆ ಬಂದು ಉಚ್ಚಾಟ ಮಾಡಿದ್ರೆ ಯಾರು ನೋಡಲ್ಲ, ಕಂಟಿನ್ಯೂ ಮಾಡಲ್ಲ. ಸಿನಿಮಾ ಬಗ್ಗೆ ಒಳ್ಳೆ 4 ಮಾತಾಡೋರು ಯಾರು ಇಲ್ಲ. ನಾನು ನೋಡೋದಲ್ಲ, ದರ್ಶನ್ ಸರ್ ಅಭಿಮಾನಿಗಳು ಸಿನಿಮಾ ಸೂಪರ್ ಅಂತಾರೆ ಬಿಟ್ರೆ ಸಿನಿಮಾ ಬಗ್ಗೆ ಒಂದು ಒಳ್ಳೆ ರಿವ್ಯೂ, 1 ನಿಮಿಷ ನಿಂತ್ಕೊಂಡು ರಿವ್ಯೂ ಕೊಟ್ಟಿಲ್ಲ ಯಾರು. 100% ಇದು ನಾನಂತೂ ಗಮನಿಸಿದೆ. ಅದು ಬಿಟ್ರೆ ದರ್ಶನ್ ಸರ್ ಸಿನಿಮಾ ಜನ ಬರಲಿ, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಇನ್ನೊಂದು, ಆಲ್ರೆಡಿ ಪೈರಸಿ ಆಗೋಗ್ಬಿಟ್ಟಿದೆ ಸಿನಿಮಾ ಆಲ್ರೆಡಿ ಮೊಬೈಲ್ಗಳಿಗೆ ಬಂದು ಆಗೋಗಿದೆ. ಥಿಯೇಟರ್ ಪ್ರಿಂಟ್ ಆಲ್ರೆಡಿ ಎಲ್ಲರೂ ನೋಡ್ತಾ ಇದ್ದಾರೆ. ಥಿಯೇಟರ್ ಪ್ರಿಂಟ್ ಅಲ್ಲಿ ಇಲ್ಲಿ ಲಿಂಕ್ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋರಿಲ್ಲ, ಏನಿಲ್ಲ. ಆರಾಮ ಮೊಬೈಲಲ್ಲಿ ಸಿಗ್ತಾ ಇದೆ ಮೂವಿ, ಮೊಬೈಲಲ್ಲಿ ನೋಡ್ಕೊಂತಾರೆ. ಥಿಯೇಟ್ರಿಗಂತೂ ಯಾರು ಬರಲ್ಲ. ಇದೆಲ್ಲ ಸಿನಿಮಾಗೂ ಆಗುತ್ತೆ, ದರ್ಶನ್ ಸರ್ ಸಿನಿಮಾಗೆ ಮಾತ್ರ ಅಲ್ಲ. ಆದ್ರೆ ದರ್ಶನ್ ಸರ್ ಸಿನಿಮಾಗೆ ಯಾಕೆ ಈ ತರ ಒಂದೇ ಸರಿ ಡುಪ್ ಅಂತ ಬಿದ್ದೋಯ್ತು ಬುಕಿಂಗ್ ಅಂತ ನನಗೆ ಗೊತ್ತಿಲ್ಲ. ಬುಕ್ ಮೈ ಶೋ ಅಲ್ಲಿ ಸಿಂಗಲ್ ಸ್ಕ್ರೀನ್ಗಳಿಗೆ ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ ಥಿಯೇಟರ್ಗಳಲ್ಲಿ. ಆದರೆ ಮಲ್ಟಿಪ್ಲೆಕ್ಸ್ಗಳಿಂದ ಹಿಡಿದು ಅಡ್ವಾನ್ಸ್ ಏನು ಮೊಬೈಲಲ್ಲಿ ಏನು ಬುಕ್ ಮಾಡ್ಕೊಂತಾರೆ ಬುಕ್ ಮೈ ಶೋ ಅಲ್ಲಿ, ಅದಂತೂ ಇಲ್ಲ, 100% ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಬರ್ತಾರೆ ಅಂತ. 19ನೇ ತಾರೀಕುವರೆಗೂ ಟೈಮ್ ಇದೆ ಅಷ್ಟೇ ನನ್ನ ಪ್ರಕಾರ. ಮತ್ತೇನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅದಿರಲಿ, ಅದೋಕೆ. ಇವಾಗ ದರ್ಶನ್ ಸರ್ ಸಿನಿಮಾದ ಆಯಿತು, ಅದು ಏನಾಗುತ್ತೆ ಅನ್ನೋದು ಕನ್ನಡಿಗರ ಕೈಲಿದೆ, ಅದು ಅವ್ರು ನೋಡ್ಕೊಂತಾರೆ. ನನಗೆ ಅನಿಸಿದ್ದು, ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ. ಇವಾಗ ಮಾರ್ಕ್ ಸಿನಿಮಾದ ಒಂದು ಹಾಡು ರಿಲೀಸ್ ಆಗಿದೆ. ಸುದೀಪ್ ಸರ್ ಅದರಲ್ಲಿ ಒಳ್ಳೆ ಸ್ಟೆಪ್ಗಳನ್ನ ಹಾಕಿದ್ದಾರೆ. ಸುದೀಪ್ ಸರ್ ಈ ತರ ಸ್ಟೆಪ್ ಹಾಕ್ತಾರೆ ಅಂತ ಅನ್ಕೊಂಡಿರಲ್ಲ ನಾನು, ಆದ್ರೆ ಈ ಸಿನಿಮಾದಲ್ಲಿ ಒಳ್ಳೆ ಸ್ಟೆಪ್ಗಳನ್ನ ಹಾಕಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಸಾಂಗು ಚೆನ್ನಾಗಿದೆ, ಲಿರಿಕ್ಸು ಚೆನ್ನಾಗಿದೆ, ಮತ್ತೆ ಒಳ್ಳೆ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಒಳ್ಳೆ ಹೆಣ್ಣು ಮಕ್ಕಳನ್ನ ಹಿಡ್ಕೊಂಡು ಒಳ್ಳೆ ಸಾಂಗ್ ಮಾಡಿದ್ದಾರೆ. ಒಳ್ಳೆ ಅಜನೀಶ್ ಲೋಕನಾಥ್ ಅವರ ಒಳ್ಳೆ ಮ್ಯೂಸಿಕ್ ಇದೆ. ಸಾಂಗ್ 1 ಮಿಲಿಯನ್ ಆಗಕ್ಕೆ ಬರ್ತಾ ಇದೆ, ಹತ್ತತ್ರ 1 ಮಿಲಿಯನ್. ಇವಾಗ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಹತ್ತತ್ರ 1 ಮಿಲಿಯನ್ ಅಲ್ಲಿ ಇದೆ. ಸಿನಿಮಾ ಯಾವ ತರ ಇದೆ, ಮತ್ತೆ ನೆಕ್ಸ್ಟ್ ಪ್ರಮೋಷನ್ ಯಾವ ತರ ಆಗುತ್ತೆ. ಚೆನ್ನೈಯಲ್ಲಿ ಇವಾಗ ಪ್ರೆಸ್ ಮೀಟ್ನೆಲ್ಲ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಯಾವ ಥರ ಇದೆ ಅಂತ. 10 ದಿವಸ ಇದೆ, ಯಾವ್ಯಾವ ಪ್ರಮೋಷನ್ ಮಾಡ್ಬೋದು, ಏನೇನು ಬರ್ಬೋದು ಇನ್ನೂ ಸಿನಿಮಾ ಟೀಮ್ ಕಡೆಯಿಂದ. ನನ್ನ ಪ್ರಕಾರ ತುಂಬ ಡೆಡಿಕೇಶನ್ ಇಂದ ತುಂಬ ಚೆನ್ನಾಗಿ ಒಂದೊಳ್ಳೆ ಲೈನಪ್ನ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತಾರೋ ಅಂತ ಒಂದು ಸಿನಿಮಾ ಅಂತಂದರೆ ಅದು ಮಾರ್ಕು. ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ, ಸ್ಟೋರಿ ಯಾವ ಥರ ಇರ್ಬೋದು, ಪ್ರಮೋಷನ್ ಯಾವ ಥರ ಮಾಡ್ಬೋದು, ತುಂಬ ಕ್ಯೂರಿಯಾಸಿಟಿ ಅಂತೂ ಇದೆ ನನಗಂತೂ. ನೋಡೋಣ ಯಾವ ಥರ ಮಾಡ್ಬೋದು ಅಂತ. ಕನ್ನಡ ಸಿನಿಮಾಗಳನ್ನ ಮೊಬೈಲಲ್ಲಿ ನೋಡೋದಲ್ಲ, ಥಿಯೇಟ್ರಲ್ಲಿ ಹೋಗಿ ನೋಡಿ. 200 ರೂಪಾಯಿ ಖರ್ಚಾದ ತಕ್ಷಣ ಏನೂ ಆಗಲ್ಲ ನಮ್ಮದು. ಮೊಬೈಲಲ್ಲಿ ನೋಡ್ತೀರಾ ಅಂತ ಅಂದಮೇಲೆ ಥಿಯೇಟ್ರಿಗೆ ಹೋಗಿ ನೋಡೋಂಥ ತಾಕತ್ತಿದ್ರೆ ನೋಡಿ, ಇಲ್ಲ ಅಂತಂದ್ರೆ ನೋಡೋಕೆ ಹೋಗ್ಬೇಡಿ. ಕಾರಣ ಏನು ಅಂದರೆ ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಒಂದು 200 ರೂಪಾಯಿ ಕೊಟ್ಬಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋದ್ರಿಂದ ನಿಮ್ದು ಏನು ಕಳ್ಕೊಳ್ಳಲ್ಲ. ಮೊಬೈಲಲ್ಲಿ ನೋಡ್ತಿರೋ ತಾನೆ ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂದಮೇಲೆ ಅದು ಕಳ್ತನ ಆಗುತ್ತೆ. ದಯವಿಟ್ಟು ಆ ಕಳ್ತನ ಯಾರು ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ. ಡೆವಿಲ್ ಸಿನಿಮಾ ಮತ್ತು ಮಾರ್ಕ್ ಸಿನಿಮಾ ಎರಡಕ್ಕೂ ಒಳ್ಳೇದಾಗಲಿ. ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನನ್ಸುತ್ತೆ ಜೆನ್ಯೂನ್ ಕಮೆಂಟ್ನ ಹಾಕಿ, ಬೈದ್ರು ಪರವಾಗಿಲ್ಲ, ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲ. ನನ್ನ ಒಪಿನಿಯನ್ನ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.